ಮೊದಲು ನಾನೇ ತಿನ್ನಿಸ್ತೀನಿ ಬಾವಾ. ಈಗ ನೀನು. ಪುಣ್ಯ, ಅನಿರುದ್ಧ್, ನೀವು ಒಬ್ರಿಗೊಬ್ರು ತಿನ್ಸಿ. ಸಾವಿತ್ರಿ ಅಮ್ಮವ್ರೆ, ತುಂಬಾನೇ ಖುಷಿ ಆಗ್ತಿದೆ. ಈ ಅಕ್ಷಯ ತೃತೀಯ ಯಾವಾಗ್ಲೂ ನನ್ನ ನೆನ್ಪಲ್ಲೇ ಇರುತ್ತೆ. ಮುಂದೆ ಬರೋ ಹಬ್ಬದಲ್ಲಿ ನೀವೆಲ್ಲರೂ ಕುಟುಂಬ ಸಮೇತ ನಮ್ಮನೆಗೆ ಬರಬೇಕು. ನೀವೆಲ್ಲ ನಮ್ಮನೆಗೆ ಬಂದ್ಮೇಲೇನೆ ನಾವು ನಿಮ್ಮನೆಗೆ ಬರೋದು. ಖಂಡಿತ ಬರ್ತೀವಿ, ನಿಮ್ಮ ಆತಿಥ್ಯ ಸ್ವೀಕರಿಸ್ತೀವಿ. ಸಮಂತ, ನಾಗಾಭರಣ ನಿನಗೆ ಸೇರಿದೆ. ಇನ್ ಸೂರ್ಯ ಅವರು ನಿನಗೆ ಸೇರಿದವರು. ಆ ನಾಗಮ್ಮನ ಆಶೀರ್ವಾದ ನಿನ್ಮೇಲೆ ಇರುತ್ತೆ. ಏನಿಲ್ಲ ಅತ್ತೆ, ಏನಿಲ್ಲ. ಅದು ಬೇರೆ ಏನೋ ಇದೆ. ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ನಾವೀಗ ಹೊರಡ್ತೀವಿ. ಸಮಂತ, ಹೋಗ್ ಬರ್ತೀವಿ. ಆಯ್ತು ಪುಣ್ಯ. ನಾವಿನ್ ಬರ್ತೀವಿ. ಬರ್ತೀನಮ್ಮ. ನಾಗನಿಧಿ ನಾಗಮಣಿ ಅಂತ ಎಲ್ರೂ ತಲೆ ಕೆಡಿಸಿ ನಿನ್ ಸ್ವಾರ್ಥಕ್ಕೋಸ್ಕರ ನನ್ನ ತಂದೆ ತಾಯಿನ ದೂರ ಮಾಡಿರೋ ನಿನ್ನ ತುಂಬಾ ಕ್ರೂರವಾಗಿ ಸಾಯಿಸ್ತೀನಿ. ನಾಳೆ ಇದೇ ಸಮಯಕ್ಕೆ ನಿನ್ ಮನೇಲೆ ನನ್ ಕೈಯಾರೆ ನಿನ್ ಶವದ ಮೇಲೆ ಹೂವಿನ ಹಾರನ ಹಾಕಿ ಸ್ಮಶಾನಕ್ಕೆ ಕಳಿಸ್ತೀನಿ ಕಣೋ ಧನಂಜಯ ವರ್ಮ.
ಯಜಮಾನ್ರ ಫೋಟೋ. ಯಜಮಾನ್ರ ಫೋಟೋ ನಿನ್ನ ಹತ್ರ ಹೇಗ್ ಬಂತು? ಅದನ್ನ ನೋಡ್ತಾ ಏನ್ ಮಾತಾಡ್ತಿದ್ದೆ? ಅಷ್ಟಕ್ಕೂ ಯಾರ್ ನೀನು? ಯಾರಿಗೋಸ್ಕರ ಇಲ್ಲಿಗೆ ಬಂದಿದ್ಯಾ? ಪುಣ್ಯ, ಅದು ಕೇಳ್ತಾ ಇರೋದು ನಿನ್ನೆ. ಹೇಳು, ನಮ್ಮ ಮನೆಗೆ ಯಾಕೆ ಬಂದಿದ್ಯಾ? ಯಾವ ಕೆಲ್ಸಕ್ಕೋಸ್ಕರ ಬಂದೆ? ಇದೇನ್ ಪುಣ್ಯ ಹೀಗಂತೀಯ? ನಾನೀ ಮನೆಗೆ ಬರೋದಂದ್ರೇನು? ರಿಸರ್ಚ್ಗೋಸ್ಕರ ಈ ಊರಿಗೆ ಬಂದಾಗ ಒಳ್ಳೆ ಮನ್ಸಿಂದ ನೀವೇ ಅಲ್ವಾ ಈ ಮನೇಲಿರೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು. ಕೇಳೋ ಪ್ರತಿ ಪ್ರಶ್ನೆಗೂ ನಿನ್ ಹತ್ರ ಉತ್ತರ ಇರುತ್ತೆ. ಸೇತು ಸತ್ ಹೋಗಿದ್ದ ದಿನ ಕೂಡ ಏನೋ ಮಣ್ಣಿನ ಕತೆ ಹೇಳ್ದೆ. ಅದು ಪುಣ್ಯ. ಈಗ ನಿನ್ ಹತ್ರ ಯಜಮಾನ್ರ ಫೋಟೋ ಹೇಗ್ ಬಂತು? ಇದಕ್ಕೇನು ಉತ್ತರ ಕೊಡ್ತೀಯಾ? ಅದು ನನ್ ಕಣ್ಣಾರೆ ನೋಡಿ ನಿಜ ಹೇಳು. ನಿನ್ನೆ ಮರ್ಯಾದೆಯಾಗಿ ಹೇಳು. ಯಾಕೆ ಮಾತು ಬರ್ತಾ ಇಲ್ವಾ? ಹೇಳು ಹೇಳು. ಅಮ್ಮ ಮಾಯಾ, ಆಯ್ತಾ? ಆ ಫೋಟೋ ನಿನ್ನ ಹತ್ರ ಇದೆಯಾ? ಅಮ್ಮ ಪುಣ್ಯ, ಅವ್ರು ಈ ಫೋಟೋನ ತುಂಬ ಇಷ್ಟಪಟ್ಟು ತೆಗೆಸ್ಕೊಂಡಿದ್ದಾರಮ್ಮ. ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಇವಾಗ ಸಿಕ್ತು. ಮಾಯಾಗೆ ಒರೆಸ್ಬಿಟ್ಟು ತಗೊಂಡು ಬರಕ್ಕೆ ಹೇಳಿದ್ದೆ. ಮರ್ತ್ಬಿಟ್ಟೆ, ನಿನ್ನೆ ಅನಿರೋದ್ ಕರಿತಾ ಇದ್ದ. ಹೋಗಮ್ಮ. ನೀನೇ ಈ ಮನೆ ಕರ್ಕೊಂಡು ಬಂದು ನೀನೇ ನನ್ನ ಮೇಲೆ ಅನುಮಾನ ಪಡ್ತಿದೀಯ ಪುಣ್ಯ. ಒಡ ಹುಡ್ತೋಳ್ ಥರ ನೋಡ್ಕೋತಾ ಇದೀಯ ಅಂತ ಅನ್ಕೊಂಡೆ ನಾನು. ಹೀಗೆ ಹೊರಗಿನೋಳ್ ಥರ ನೋಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಮನೇಲಿ ನಡೀತಾ ಇರೋ ಪರಿಸ್ಥಿತಿ ನೋಡಿ ಏನೇನೋ ಅನ್ಕೊಂಡೆ. ತಪ್ಪಾಗಿ ತಿಳ್ಕೊಬೇಡ ಮಾಯಾ. ಒಂದ್ಸಲ ಒಬ್ರಿಗೆ ಅನುಮಾನ ಬಂದ್ರೆ ಅದು ಹೋಗಲ್ಲ. ಅದಕ್ಕೆ ನಾನು ಹೊರಟೋಗ್ತೀನಿ ಪುಣ್ಯ. ಮಾಯಾ, ನೀನ್ ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ಹೀಗ್ ನಡೆಯಲ್ಲ. ಈಶ್ವರಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡ್ದೆ. ನೀನ್ ಈ ಸಹಾಯನ ಮರೆಯಲ್ಲ. ಮಾಯಾ, ಈ ಸೇಡು ನಿನ್ನೊಬ್ಳದ್ದೇ ಅಲ್ಲ, ನಮ್ಮ ನಾಗ ಜಾತಿದು ಕೂಡ. ನೀನ್ ಸೇಡ್ ತೀರಿಸ್ಕೊಳ್ಳೋವರೆಗೂ ನಿನ್ ಜೊತೆ ನಾವೆಲ್ಲರೂ ಇರ್ತೀವಿ. ಧನಂಜಯ ವರ್ಮಾ, ಈ ಮನೆಗೇನೋ ಶನಿ ವಕ್ರಿಸ್ಕೊಂಡಿದೆ. ಮನೇಲೇ ಸಾವು, ಒಬ್ರಾದ್ಮೇಲೆ ಒಬ್ರಿಗೆ ಪ್ರಾಣ ಗಂಡಾಂತರ. ಈಗ ನನ್ನ ಮಗಳು ಭದ್ರ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ಒಂದು ದಾರಿನ ಹುಡುಕಿ ಏನಾದರೂ ಒಂದು ಮಾಡು. ದೇವ್ರೆ, ನಾನು ಸಿಗಾಕೋತೀನಿ. ಈಶ್ವರ, ಈ ಪಾಪಿಗಳಿಗೆ ಶಿಕ್ಷೆ ಆಗೋಕ್ಕೂ ಮುಂಚೆ ನನ್ನ ಪ್ರಾಣನ ಬಲಿ ತಗೋತಾ ಇದೀಯಾ? ಪಶುಪತಿ, ಮನೆಯಲ್ಲಿ ಅಶಾಂತಿ ತರ್ತಿರೋ ಆ ಶತ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಅವ್ರ ಬಲಹೀನತೆ ನನಗೆ ಗೊತ್ತಾಗಬೇಕು. ತೋರ್ಸು. ನಿನಗೆ ಶತ್ರು ಅಂದ್ರೆ ನಿನ್ ಮಿತ್ರನಾದ ನನಗೂ ಶತ್ರುನೇ ವರ್ಮಾ. ಈಗಲೇ ಆ ಶಕ್ತಿ ಯಾವುದು ಅಂತ ತೋರಿಸ್ತೀನಿ.
ಏನಾಯ್ತು ಪಶುಪತಿ? ಶತ್ರು ನನ್ನ ಶಕ್ತಿಗೆ ಸಿಗ್ತಾ ಇಲ್ಲ ವರ್ಮಾ. ಈ ಶತ್ರುಗೆ ದೈವಶಕ್ತಿ ರಕ್ಷಣೆಗಿದೆ. ನಾಗ ಜಾತಿ ಮೇಲೆ ಕತ್ತಿ ಮಸ್ತಿರೋ ಯಾರೊಬ್ಬರನ್ನು ಬಿಡಬೇಡ ಮಾಯಾ. ನಿನಗೆ ಇಚ್ಛಾಧಾರಿ ರೂಪನ ಪ್ರಸಾದಿಸ್ತಿದ್ದೀನಿ. ದೈವಶಕ್ತಿನ? ಏನ್ ಪಶುಪತಿ ಇದು? ಎಂತ ಶಕ್ತಿ ಆದ್ರೂ ಅದನ್ನ ಕಂಡು ಹಿಡಿದು ಯಾರು ಅಂತ ಹೇಳೋ ನೀನು. ನನ್ನ ಶತ್ರು ಯಾರು ಅಂತ ನಿನಗೆ ಹೇಳಕ್ಕಾಗ್ತಿಲ್ವಾ? ನಿನಗೇನಾಯ್ತು ಪಶುಪತಿ? ಅದೇ ಅರ್ಥ ಆಗ್ತಿಲ್ಲ ವರ್ಮಾ. ನಿನ್ ಶತ್ರು ನಿನ್ನ ಹತ್ರದಲ್ಲೇ ಇದ್ದಾರೆ. ಈ ಮನೆ ಪೂರ್ತಿ ನಾನು ನೋಡ್ಬೇಕು. ಶತ್ರುವಿನ ಯಾವುದೇ ಸುಳಿವು ಸಿಕ್ಕಿದ್ರು ಜೀವಂತವಾಗಿ ನಿನ್ ಮುಂದೆ ನಿಲ್ಲಿಸ್ತೀನಿ. ಬಾ ಬಾ. ವರ್ಮಾ ನೋಡು, ನಿನ್ ಶತ್ರು ಬೇರೆ ಯಾರೋ ಅಲ್ಲ, ನಾಗಗಳು. ನಿನ್ ಮೇಲೆ ದ್ವೇಷಕಾರೋ ನಾಗಗಳು. ಪುಣ್ಯ! ಅಪ್ಪ, ಕೈ ಬಿಡು ಅನಿರೋಧ್. ಬಿಡಲ್ಲ ಅಪ್ಪ. ಪುಣ್ಯ ಏನ್ ತಪ್ಪು ಮಾಡಿದಾಳಂತ ಅವಳಿಗೆ ಹೊಡೆಯಕ್ ಹೋಗ್ತಾ ಇದ್ರ? ಏನ್ ತಪ್ಪು ಅಂತ ಕೇಳ್ತಿದ್ಯೇನೋ? ಮನೆಯಲ್ಲಿ ನಡೀತಾ ಇರೋ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ನಾಗಜಾತಿಗೆ ಸಂಬಂಧಪಟ್ಟವರು. ಆ ಜಾತಿಗೆ ಸಂಬಂಧಪಟ್ಟ ವ್ಯಕ್ತಿ ಪುಣ್ಯ ಮಾತ್ರ ಈ ಮನೆಯಲ್ಲಿರೋದು. ನಿನ್ನನ್ನ ಇವತ್ತೇ ಸಾಯಿಸ್ಬಿಡ್ತೀನಿ. ಅಪ್ಪ, ಅವಳನ್ನ ಸಾಯಿಸೋದಕ್ಕೆ ನೀವ್ಯಾರು? ಇವಳು ನನ್ನ ಹೆಂಡತಿ. ನಾನು ತಾಳಿ ಕಟ್ಟಿ 7 ಜನ್ಮಕ್ಕೂ ಸಾಥ್ ಕೊಡ್ತೀನಿ ಅಂತ ಹೇಳಿ ಸಪ್ತಪದಿ ತುಳ್ಕೊಂಡು ಪ್ರಮಾಣ ಮಾಡಿರೋ ನನ್ನ ಹೆಂಡತಿ. ಇವಳು ಹೊರಗಿನವಳು ಅನ್ಕೊಂಡು
ಅನುಮಾನ ಪಟ್ಟು ಸಾಯಿಸ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ. ಪ್ರೀತಿಯಿಂದ ನಮ್ಮವರು ನನ್ನ ಕುಟುಂಬ ಅಂತ ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ಇವಳು ತಂದೆ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳಪ್ಪ. ಹೌದು ವರ್ಮ, ಪುಣ್ಯ ನಮ್ಗೆ ಒಳ್ಳೇದ್ ಬಯಸೋಳು, ಹಾಗೆಲ್ಲ ಮಾಡಲ್ಲ. ವರ್ಮಾ, ಈಗ್ಲೇ ಈ ಪೊರೆ ಸಹಾಯದಿಂದ ನಿನ್ ಶತ್ರು ಯಾರು ಅಂತ ಇಲ್ಲೇ ತೋರಿಸ್ತೀನಿ. ಶಬ್ಬಾಷ್ ಪಶುಪತಿ, ಶಬ್ಬಾಷ್. ಶತ್ರು ಯಾರು, ಅವ್ರಿಗೆ ಸಹಾಯ ಮಾಡ್ತಿರೋ ಯಾರು ಅಂತ ತೋರಿಸು. ಅವರ ದೇಹದ ರಕ್ತದಿಂದ ಗರುಡು ವಂಶದ ಖಡ್ಗಕ್ಕೆ ರಕ್ತ ಅಭಿಷೇಕ ಮಾಡ್ತೀನಿ. ತೋರಿಸು. ವರ್ಮಾ, ನಿನ್ ಶತ್ರುಗಳನ್ನ ಕಣ್ಣಾರೆ ನೋಡು. ಏನಾಯ್ತು ಪಶುಪತಿ? ಶತ್ರು ಬೇಟೆನ ಶುರು ಮಾಡ್ಕೊಂಡಿದೆ ವರ್ಮಾ. ಏನ್ ಹೇಳ್ತಾ ಇದೀಯ ನೀನು? ನಾಗರಾಜ ನಾಗರಾಣಿನ ಸಾಯಿಸಿರೋ ನಿಮ್ಮನ್ನ ಹುಡುಕಿ ಸಾಯಿಸೋದಿಕ್ಕೆ ಇಲ್ಲಿಗೆ ಬಂದಿದೆ. ನಾನು ಅನ್ಕೊಂಡ್ ಹಾಗೆ ಆಗಿದೆ ಕಣೋ. ನಾಗ ದ್ವೇಷ ಇಟ್ಕೊಂಡ್ರೆ ಯಾರನ್ನೂ ಸುಮ್ನೆ ಬಿಡಲ್ಲ ಅಮ್ಮ, ಕಣೋ. ನೀನ್ ಅಳೋದ್ ನಿಲ್ಸು. ಪಶುಪತಿ, ಆ ನಾಗ ಮುಂದೆ ಯಾರನ್ನ ಸಾಯಿಸುತ್ತೆ ಅಂತ ತೋರ್ಸು. ಏನ್ ಹಾಗೆ ನೋಡ್ತಿದ್ಯಾ? ಏನು? ಆ ನಾಗ ಮುಂದೆ ಸಾಯಿಸ್ಬೇಕು ಅಂತಿರೋದು ನಿನ್ನೆ ವರ್ಮಾ. ಏನ್ರಿ, ನನಗೆ ಭಯ ಆಗ್ತಾ ಇದೆ. ಅರವಿಂದ, ನಾಚಿಕೆ ಆಗಲ್ವಾ ನಿನ್ಗೆ? ಅಷ್ಟಕ್ಕೂ ನೀನ್ ನನ್ನ ಹೆಂಡ್ತಿನ ಯುದ್ಧಕ್ಕೆ ಹೊರಡ್ತಾ ಇದ್ರೆ ಕೈಗೆ ಖಡ್ಗನ ಕೊಡ್ಬೇಕೆ ಹೊರತು ಕಣ್ಣೀರ್ ಹಾಕ್ಬಾರ್ದು. ಶತ್ರುಗಳನ್ನ ಅಡ್ಡಡ್ಡ ಸಾಯಿಸಿದ್ರೆ ಯಾವ ನಾಗಗಳಾದ್ರೂ ಈ ಧನಂಜಯ ವರ್ಮ ಮನೆಗೆ ಕಾಲಿಡಕ್ಕೆ ಭಯ ಪಡ್ಬೇಕು. ಬರಕೇಳು, ಯಾವ ನಾಗ ಬರುತ್ತೋ ಬರಕೇಳು. ನಾನಿನ್ ಭಯ ಪಡಬಾರ್ದು, ಇವ್ರನ್ನ ಭಯ ಪಡಿಸಿ ಬಲಿ ತಗೋಬೇಕು.